ಸ್ಯಾಂಡಲ್ವುಡ್ನಲ್ಲಿ ಸ್ಟಾರ್ ವಾರ್ ಜೋರಾಗಿ ನಡೀತಾ ಇದೆ. ಸುದೀಪ್ ಅಭಿಮಾನಿಗಳು, ದರ್ಶನ್ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ತರಹೇವಾರಿ ಕಮೆಂಟ್ಗಳನ್ನ ಮಾಡುವ ಮೂಲಕ ಹೊಡೆದಾಡ್ಕೋತಾ ಇದ್ದಾರೆ. ಆದ್ರೆ ಈ ಎಲ್ಲಾ ರೀತಿಯ ಗೊಂದಲ ಗಲಾಟೆಗಳಿಗೆ ಕಿಚ್ಚ ಸುದೀಪ್ ತೆರೆ ಎಳೆದಿದ್ದಾರೆ. ಯಾವ ರೀತಿ ನೀವೇ ನೋಡಿ. ಕಳೆದ ಕೆಲ ದಿನಗಳಿಂದ ಸ್ಟಾರ್ ವಾರ್ ಸ್ಯಾಂಡಲ್ವುಡ್ನಲ್ಲಿ ಸಖತ್ ಸೌಂಡ್ ಮಾಡುತ್ತಿದೆ. ಯಾವ್ಯಾವುದೋ ಹೇಳಿಕೆ ಕಮೆಂಟ್ಗಳನ್ನ ಎಲ್ಲೆಲ್ಲೋ ಲಿಂಕ್ ಮಾಡಿ ಚಂದನವನದಲ್ಲಿ ಸದ್ಯ ಇದುವೇ ಬಹುದೊಡ್ಡ ಚರ್ಚೆಯ ವಿಷಯ ಎನ್ನುವಂತಾಗಿದೆ. ಇದೀಗ ದರ್ಶನ್ ಪತ್ನಿ ಸಮರ ಶುರು ಮಾಡೇ ಬಿಟ್ರಾ ಎನ್ನುವಂತಹ ಪ್ರಶ್ನೆ ಮೂಡಿದೆ. ಸಮರ ಶುರು ಮಾಡಿಯೇ ಬಿಟ್ರ ದರ್ಶನ್ ಪತ್ನಿ. ಸಿಸಿಬಿ ಮುಖ್ಯಸ್ಥರಿಗೆ ದೂರು ಕೊಟ್ಟ ವಿಜಯಲಕ್ಷ್ಮಿ. ಹೌದು, ದರ್ಶನ್ ಪತ್ನಿ ದೊಡ್ಡ ಹೆಜ್ಜೆ ಇಟ್ಟಿದ್ದು ಸಿಸಿಬಿ ಮುಖ್ಯಸ್ಥ ಅಜಯ್ ಹಿಲೋರಿಗೆ ದೂರು ಕೊಟ್ಟಿದ್ದಾರೆ. ಡಿಸೆಂಬರ್ 23ರಂದು ಸಂಜೆ ಪತಿ ದರ್ಶನ್ನ ಜೈಲಿನಲ್ಲಿ ಭೇಟಿ ಮಾಡಿ ಬಂದ ಬೆನ್ನಲ್ಲೇ ವಿಜಯಲಕ್ಷ್ಮಿ ಸಿಸಿಬಿಗೆ ದೂರು ನೀಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಅವಹೇಳನ ವಿಚಾರಕ್ಕೆ ದೂರು ನೀಡಿದ್ದಾರೆ ಎನ್ನಲಾಗುತ್ತಿದೆ. 150ಕ್ಕೂ ಹೆಚ್ಚು ಕಮೆಂಟ್ಗಳನ್ನ ಫೋಟೋ ಸಮೇತ ವಿಜಯಲಕ್ಷ್ಮಿ ದೂರು ನೀಡಿದ್ದಾರಂತೆ. ದೂರು ನೀಡಲು ಬನಶಂಕರಿ ಠಾಣೆಗೆ ತೆರಳಿದ್ದ ವಿಜಯಲಕ್ಷ್ಮಿಗೆ ಸೈಬರ್ ಠಾಣೆಗೆ ಹೋಗಿ ಎಂದು ದೂರು ನೀಡಲು ಬನಶಂಕರಿ ಪೊಲೀಸರು ತಿಳಿಸಿದರು. ಆದ್ದರಿಂದ ಅಲ್ಲೇ ದೂರು ನೀಡಲಾಗಿದೆ. ದರ್ಶನ್ ಸುದೀಪ್ ಒಳ್ಳೆಯ ಸ್ನೇಹಿತರು. ನನಗಿಲ್ಲ ಅನ್ಸುತ್ತೆ ಕಣೋ, ನಂಗೆ ಆನೆಸ್ಟ್ಲಿ ಇಲ್ಲ ಅನ್ಸುತ್ತೆ. ಐ ಡೋಂಟ್ ಥಿಂಕ್ ದೇರ್ಸ್ ಎನಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಇಟ್ಸ್ ಆಲ್ ಕ್ರಿಯೇಟೆಡ್ ಅನ್ಸುತ್ತೆ. ಆದಷ್ಟು ಬೇಗ ಅದನ್ನ ರಿಸಾಲ್ವ್ ಆಗಲಿ. ದರ್ಶನ್ ಸುದೀಪ್ ಯಾವತ್ತಿಗೂ ಜೋಡೆತ್ತು. ಸ್ಟಾರ್ ವಾರ್ ಅಂತ ಬರಲ್ಲ. ಈ ಪ್ರಾಬ್ಲಮ್ ಏನಾಗಿದೆ, ಪೈರಿಸಿ ಮಾಡ್ತಾರೆ ಅಂತ ನಾನು ಅವಾಗಲೇ ಹೇಳಿದೆ. ಒಬ್ಬ ಆಲ್ರೆಡಿ ನನಗೆ ವಾಟ್ಸ್ಆಪ್ ಅಲ್ಲಿ ಕಳಿಸಿದ್ರು. ಅದರಲ್ಲಿ ಡೆವಿಲ್ ಇದಿದೆ ಅಂಡ್ ಮಾರ್ಕ್ ಇದೆ. ಆಲ್ರೆಡಿ ಸೆಕೆಂಡ್ ಡೆವಿಲ್ ರಿಲೀಸ್ ಆಗಿದೆ. ಸೊ ಆ ಸಿನಿಮಾನು ಇದೆ, ಆಲ್ರೆಡಿ ಮಾರ್ಕ್ ಇದೆ, ಅದರಲ್ಲಿ ಕಮಿಂಗ್ ಅಂತ ಹಾಕಿದ್ದಾನೆ. ಲೆಕ್ಕಕಳಿ ಹೆಂಗ್ ಹಾಕಿದ್ದಾರೆ ಅಂತ 45 ಇದೆ. ಅಂದ್ರೆ ಈ ತರ ಅಂದ್ರೆ ಪೈರಿಸಿ ಬಗ್ಗೆ ವಾರು, ಪೈರಿಸಿ ಬಗ್ಗೆ ಯುದ್ಧಕ್ಕೆ ಹೇಳಿದ್ರು ಸುದೀಪರು. ಅದನ್ನ ಬೇರೆಯವರೆಲ್ಲ ಕಲ್ಪನೆ ಮಾಡ್ಕೊಂಡು ಏನ್ ಮಾಡ್ತಾರೆ, ವಾರ್ ಅಂತ. ಖಂಡಿತವಾಗ್ಲೂ ವಾರ್ ಇಲ್ಲ. ಎಲ್ಲಾರು ನಮ್ಮಲ್ಲೆಲ್ಲ ಒಗ್ಗಟ್ಟಾಗಿ ಚೆನ್ನಾಗಿದ್ದೀವಿ. ಎಲ್ಲ ಒಂಥರ ಜೋಡೆತ್ಗಳಿದ್ದಂಗೆ ಇದ್ದೀವಿ ಎಲ್ಲರೂ. ಸುದೀಪ್ ಆಸ್ಕ್ ಮೀ ಎನಿಥಿಂಗ್ ಆರಂಭಿಸಿದ್ರು. ಆಗ ಅಭಿಮಾನಿಯೋರ್ವ ದರ್ಶನ್ ಸುದೀಪ್ ಜೊತೆಗಿರುವ ಫೋಟೋ ಹಾಕಿ ನಿಮ್ಮ ಅನಿಸಿಕೆ ಏನು ಎಂದು ಕೇಳಿದ್ದ. ದರ್ಶನ್ಗೆ ಯಾವಾಗಲೂ ಒಳ್ಳೆಯದನ್ನೇ ಬಯಸುತ್ತೇನೆ ಎಂದು ಸುದೀಪ್ ಹೇಳಿದ್ದಾರೆ. ಆ ಮೂಲಕ ಸ್ಟಾರ್ ವಾರ್ಗೆ ತೆರೆ ಎಳೆದಿದ್ದಾರೆ. ಪ್ರವೀಣ್ ಸಲಗನಹಳ್ಳಿ, ಫಿಲ್ಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಸ್ಯಾಂಡಲ್ವುಡ್ನಲ್ಲಿ ಸ್ಟಾರ್ ವಾರ್ ಜೋರಾಗಿ ನಡೀತಾ ಇದೆ. ಸುದೀಪ್ ಅಭಿಮಾನಿಗಳು, ದರ್ಶನ್ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ತರಹೇವಾರಿ ಕಮೆಂಟ್ಗಳನ್ನ ಮಾಡುವ ಮೂಲಕ ಹೊಡೆದಾಡ್ಕೋತಾ ಇದ್ದಾರೆ. ಆದ್ರೆ ಈ ಎಲ್ಲಾ ರೀತಿಯ ಗೊಂದಲ ಗಲಾಟೆಗಳಿಗೆ ಕಿಚ್ಚ ಸುದೀಪ್ ತೆರೆ ಎಳೆದಿದ್ದಾರೆ. ಯಾವ ರೀತಿ ನೀವೇ ನೋಡಿ. ಕಳೆದ ಕೆಲ ದಿನಗಳಿಂದ ಸ್ಟಾರ್ ವಾರ್ ಸ್ಯಾಂಡಲ್ವುಡ್ನಲ್ಲಿ ಸಖತ್ ಸೌಂಡ್ ಮಾಡುತ್ತಿದೆ. ಯಾವ್ಯಾವುದೋ ಹೇಳಿಕೆ ಕಮೆಂಟ್ಗಳನ್ನ ಎಲ್ಲೆಲ್ಲೋ ಲಿಂಕ್ ಮಾಡಿ ಚಂದನವನದಲ್ಲಿ ಸದ್ಯ ಇದುವೇ ಬಹುದೊಡ್ಡ ಚರ್ಚೆಯ ವಿಷಯ ಎನ್ನುವಂತಾಗಿದೆ. ಇದೀಗ ದರ್ಶನ್ ಪತ್ನಿ ಸಮರ ಶುರು ಮಾಡೇ ಬಿಟ್ರಾ ಎನ್ನುವಂತಹ ಪ್ರಶ್ನೆ ಮೂಡಿದೆ. ಸಮರ ಶುರು ಮಾಡಿಯೇ ಬಿಟ್ರ ದರ್ಶನ್ ಪತ್ನಿ. ಸಿಸಿಬಿ ಮುಖ್ಯಸ್ಥರಿಗೆ ದೂರು ಕೊಟ್ಟ ವಿಜಯಲಕ್ಷ್ಮಿ. ಹೌದು, ದರ್ಶನ್ ಪತ್ನಿ ದೊಡ್ಡ ಹೆಜ್ಜೆ ಇಟ್ಟಿದ್ದು ಸಿಸಿಬಿ ಮುಖ್ಯಸ್ಥ ಅಜಯ್ ಹಿಲೋರಿಗೆ ದೂರು ಕೊಟ್ಟಿದ್ದಾರೆ. ಡಿಸೆಂಬರ್ 23ರಂದು ಸಂಜೆ ಪತಿ ದರ್ಶನ್ನ ಜೈಲಿನಲ್ಲಿ ಭೇಟಿ ಮಾಡಿ ಬಂದ ಬೆನ್ನಲ್ಲೇ ವಿಜಯಲಕ್ಷ್ಮಿ ಸಿಸಿಬಿಗೆ ದೂರು ನೀಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಅವಹೇಳನ ವಿಚಾರಕ್ಕೆ ದೂರು ನೀಡಿದ್ದಾರೆ ಎನ್ನಲಾಗುತ್ತಿದೆ. 150ಕ್ಕೂ ಹೆಚ್ಚು ಕಮೆಂಟ್ಗಳನ್ನ ಫೋಟೋ ಸಮೇತ ವಿಜಯಲಕ್ಷ್ಮಿ ದೂರು ನೀಡಿದ್ದಾರಂತೆ. ದೂರು ನೀಡಲು ಬನಶಂಕರಿ ಠಾಣೆಗೆ ತೆರಳಿದ್ದ ವಿಜಯಲಕ್ಷ್ಮಿಗೆ ಸೈಬರ್ ಠಾಣೆಗೆ ಹೋಗಿ ಎಂದು ದೂರು ನೀಡಲು ಬನಶಂಕರಿ ಪೊಲೀಸರು ತಿಳಿಸಿದರು. ಆದ್ದರಿಂದ ಅಲ್ಲೇ ದೂರು ನೀಡಲಾಗಿದೆ. ದರ್ಶನ್ ಸುದೀಪ್ ಒಳ್ಳೆಯ ಸ್ನೇಹಿತರು. ನನಗಿಲ್ಲ ಅನ್ಸುತ್ತೆ ಕಣೋ, ನಂಗೆ ಆನೆಸ್ಟ್ಲಿ ಇಲ್ಲ ಅನ್ಸುತ್ತೆ. ಐ ಡೋಂಟ್ ಥಿಂಕ್ ದೇರ್ಸ್ ಎನಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಇಟ್ಸ್ ಆಲ್ ಕ್ರಿಯೇಟೆಡ್ ಅನ್ಸುತ್ತೆ. ಆದಷ್ಟು ಬೇಗ ಅದನ್ನ ರಿಸಾಲ್ವ್ ಆಗಲಿ. ದರ್ಶನ್ ಸುದೀಪ್ ಯಾವತ್ತಿಗೂ ಜೋಡೆತ್ತು. ಸ್ಟಾರ್ ವಾರ್ ಅಂತ ಬರಲ್ಲ. ಈ ಪ್ರಾಬ್ಲಮ್ ಏನಾಗಿದೆ, ಪೈರಿಸಿ ಮಾಡ್ತಾರೆ ಅಂತ ನಾನು ಅವಾಗಲೇ ಹೇಳಿದೆ. ಒಬ್ಬ ಆಲ್ರೆಡಿ ನನಗೆ ವಾಟ್ಸ್ಆಪ್ ಅಲ್ಲಿ ಕಳಿಸಿದ್ರು. ಅದರಲ್ಲಿ ಡೆವಿಲ್ ಇದಿದೆ ಅಂಡ್ ಮಾರ್ಕ್ ಇದೆ. ಆಲ್ರೆಡಿ ಸೆಕೆಂಡ್ ಡೆವಿಲ್ ರಿಲೀಸ್ ಆಗಿದೆ. ಸೊ ಆ ಸಿನಿಮಾನು ಇದೆ, ಆಲ್ರೆಡಿ ಮಾರ್ಕ್ ಇದೆ, ಅದರಲ್ಲಿ ಕಮಿಂಗ್ ಅಂತ ಹಾಕಿದ್ದಾನೆ. ಲೆಕ್ಕಕಳಿ ಹೆಂಗ್ ಹಾಕಿದ್ದಾರೆ ಅಂತ 45 ಇದೆ. ಅಂದ್ರೆ ಈ ತರ ಅಂದ್ರೆ ಪೈರಿಸಿ ಬಗ್ಗೆ ವಾರು, ಪೈರಿಸಿ ಬಗ್ಗೆ ಯುದ್ಧಕ್ಕೆ ಹೇಳಿದ್ರು ಸುದೀಪರು. ಅದನ್ನ ಬೇರೆಯವರೆಲ್ಲ ಕಲ್ಪನೆ ಮಾಡ್ಕೊಂಡು ಏನ್ ಮಾಡ್ತಾರೆ, ವಾರ್ ಅಂತ. ಖಂಡಿತವಾಗ್ಲೂ ವಾರ್ ಇಲ್ಲ. ಎಲ್ಲಾರು ನಮ್ಮಲ್ಲೆಲ್ಲ ಒಗ್ಗಟ್ಟಾಗಿ ಚೆನ್ನಾಗಿದ್ದೀವಿ. ಎಲ್ಲ ಒಂಥರ ಜೋಡೆತ್ಗಳಿದ್ದಂಗೆ ಇದ್ದೀವಿ ಎಲ್ಲರೂ. ಸುದೀಪ್ ಆಸ್ಕ್ ಮೀ ಎನಿಥಿಂಗ್ ಆರಂಭಿಸಿದ್ರು. ಆಗ ಅಭಿಮಾನಿಯೋರ್ವ ದರ್ಶನ್ ಸುದೀಪ್ ಜೊತೆಗಿರುವ ಫೋಟೋ ಹಾಕಿ ನಿಮ್ಮ ಅನಿಸಿಕೆ ಏನು ಎಂದು ಕೇಳಿದ್ದ.
ದರ್ಶನ್ಗೆ ಯಾವಾಗಲೂ ಒಳ್ಳೆಯದನ್ನೇ ಬಯಸುತ್ತೇನೆ ಎಂದು ಸುದೀಪ್ ಹೇಳಿದ್ದಾರೆ. ಆ ಮೂಲಕ ಸ್ಟಾರ್ ವಾರ್ಗೆ ತೆರೆ ಎಳೆದಿದ್ದಾರೆ. ಪ್ರವೀಣ್ ಸಲಗನಹಳ್ಳಿ, ಫಿಲ್ಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಸ್ಯಾಂಡಲ್ವುಡ್ನಲ್ಲಿ ಸ್ಟಾರ್ ವಾರ್ ಜೋರಾಗಿ ನಡೀತಾ ಇದೆ. ಸುದೀಪ್ ಅಭಿಮಾನಿಗಳು, ದರ್ಶನ್ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ತರಹೇವಾರಿ ಕಮೆಂಟ್ಗಳನ್ನ ಮಾಡುವ ಮೂಲಕ ಹೊಡೆದಾಡ್ಕೋತಾ ಇದ್ದಾರೆ. ಆದ್ರೆ ಈ ಎಲ್ಲಾ ರೀತಿಯ ಗೊಂದಲ ಗಲಾಟೆಗಳಿಗೆ ಕಿಚ್ಚ ಸುದೀಪ್ ತೆರೆ ಎಳೆದಿದ್ದಾರೆ. ಯಾವ ರೀತಿ ನೀವೇ ನೋಡಿ. ಕಳೆದ ಕೆಲ ದಿನಗಳಿಂದ ಸ್ಟಾರ್ ವಾರ್ ಸ್ಯಾಂಡಲ್ವುಡ್ನಲ್ಲಿ ಸಖತ್ ಸೌಂಡ್ ಮಾಡುತ್ತಿದೆ. ಯಾವ್ಯಾವುದೋ ಹೇಳಿಕೆ, ಕಮೆಂಟ್ಗಳನ್ನ ಎಲ್ಲೆಲ್ಲೋ ಲಿಂಕ್ ಮಾಡಿ ಚಂದನವನದಲ್ಲಿ ಸದ್ಯ ಇದುವೇ ಬಹುದೊಡ್ಡ ಚರ್ಚೆಯ ವಿಷಯ ಎನ್ನುವಂತಾಗಿದೆ. ಇದೀಗ ದರ್ಶನ್ ಪತ್ನಿ ಸಮರ ಶುರು ಮಾಡೇ ಬಿಟ್ರಾ ಎನ್ನುವಂತಹ ಪ್ರಶ್ನೆ ಮೂಡಿದೆ. ಸಮರ ಶುರು ಮಾಡಿಯೇ ಬಿಟ್ರಾ ದರ್ಶನ್ ಪತ್ನಿ? ಸಿಸಿಬಿ ಮುಖ್ಯಸ್ಥರಿಗೆ ದೂರು ಕೊಟ್ಟ ವಿಜಯಲಕ್ಷ್ಮಿ. ಹೌದು, ದರ್ಶನ್ ಪತ್ನಿ ದೊಡ್ಡ ಹೆಜ್ಜೆ ಇಟ್ಟಿದ್ದು ಸಿಸಿಬಿ ಮುಖ್ಯಸ್ಥ ಅಜಯ್ ಹಿಲೋರಿಗೆ ದೂರು ಕೊಟ್ಟಿದ್ದಾರೆ. ಡಿಸೆಂಬರ್ 23ರಂದು ಸಂಜೆ ಪತಿ ದರ್ಶನ್ನ ಜೈಲಿನಲ್ಲಿ ಭೇಟಿ ಮಾಡಿ ಬಂದ ಬೆನ್ನಲ್ಲೇ ವಿಜಯಲಕ್ಷ್ಮಿ ಸಿಸಿಬಿಗೆ ದೂರು ನೀಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಅವಹೇಳನ ವಿಚಾರಕ್ಕೆ ದೂರು ನೀಡಿದ್ದಾರೆ ಎನ್ನಲಾಗುತ್ತಿದೆ. 150ಕ್ಕೂ ಹೆಚ್ಚು ಕಮೆಂಟ್ಗಳನ್ನ ಫೋಟೋ ಸಮೇತ ವಿಜಯಲಕ್ಷ್ಮಿ ದೂರು ನೀಡಿದ್ದಾರಂತೆ. ದೂರು ನೀಡಲು ಬನಶಂಕರಿ ಠಾಣೆಗೆ ತೆರಳಿದ್ದ ವಿಜಯಲಕ್ಷ್ಮಿಗೆ ಸೈಬರ್ ಠಾಣೆಗೆ ಹೋಗಿ ಎಂದು ದೂರು ನೀಡಲು ಬನಶಂಕರಿ ಪೊಲೀಸರು ತಿಳಿಸಿದರು. ಆದ್ದರಿಂದ ಅಲ್ಲೇ ದೂರು ನೀಡಲಾಗಿದೆ. ದರ್ಶನ್ ಸುದೀಪ್ ಒಳ್ಳೆಯ ಸ್ನೇಹಿತರು. ನನಗಿಲ್ಲ ಅನ್ಸುತ್ತೆ ಕಣೋ, ನಂಗೆ ಆನೆಸ್ಟ್ಲಿ ಇಲ್ಲ ಅನ್ಸುತ್ತೆ. ಐ ಡೋಂಟ್ ಥಿಂಕ್ ದೇರ್ಸ್ ಎನಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಇಟ್ಸ್ ಆಲ್ ಕ್ರಿಯೇಟೆಡ್ ಅನ್ಸುತ್ತೆ. ಆದಷ್ಟು ಬೇಗ ಅದನ್ನ ರಿಸಾಲ್ವ್ ಆಗಲಿ. ದರ್ಶನ್ ಸುದೀಪ್ ಯಾವತ್ತಿಗೂ ಜೋಡೆತ್ತು. ಸ್ಟಾರ್ ವಾರ್ ಅಂತ ಬರಲ್ಲ. ಈ ಪ್ರಾಬ್ಲಮ್ ಏನಾಗಿದೆ, ಪೈರಿಸಿ ಮಾಡ್ತಾರೆ ಅಂತ ನಾನು ಅವಾಗಲೇ ಹೇಳಿದೆ. ಒಬ್ಬ ಆಲ್ರೆಡಿ ನನಗೆ ವಾಟ್ಸ್ಆಪ್ ಅಲ್ಲಿ ಕಳಿಸಿದ್ರು. ಅದರಲ್ಲಿ ಡೆವಿಲ್ ಇದಿದೆ ಅಂಡ್ ಮಾರ್ಕ್ ಇದೆ. ಆಲ್ರೆಡಿ ಸೆಕೆಂಡ್ ಡೆವಿಲ್ ರಿಲೀಸ್ ಆಗಿದೆ. ಸೊ ಆ ಸಿನಿಮಾನು ಇದೆ, ಆಲ್ರೆಡಿ ಮಾರ್ಕ್ ಇದೆ, ಅದರಲ್ಲಿ ಕಮಿಂಗ್ ಅಂತ ಹಾಕಿದ್ದಾನೆ. ಲೆಕ್ಕಕಳಿ ಹೆಂಗ್ ಹಾಕಿದ್ದಾರೆ ಅಂತ 45 ಇದೆ. ಅಂದ್ರೆ ಈ ತರ ಅಂದ್ರೆ ಪೈರಿಸಿ ಬಗ್ಗೆ ಪೈರಿಸಿ ಬಗ್ಗೆ ಯುದ್ಧಕ್ಕೆ ಹೇಳಿದ್ರು ಸುದೀಪ್ ಅವರು. ಅದನ್ನ ಬೇರೆಯವರೆಲ್ಲ ಕಲ್ಪನೆ ಮಾಡ್ಕೊಂಡು ಏನ್ ಮಾಡ್ತಾರೆ, ವಾರ್ ಅಂತ. ಖಂಡಿತವಾಗ್ಲೂ ವಾರ್ ಇಲ್ಲ. ಎಲ್ಲಾರು ನಮ್ಮಲ್ಲೆಲ್ಲ ಒಗ್ಗಟ್ಟಾಗಿ ಚೆನ್ನಾಗಿದ್ದೀವಿ. ಎಲ್ಲ ಒಂಥರ ಜೋಡೆತ್ಗಳಿದ್ದಂಗೆ ಇದ್ದೀವಿ ಎಲ್ಲರೂ. ಸುದೀಪ್ ಆಸ್ಕ್ ಮೀ ಎನಿಥಿಂಗ್ ಆರಂಭಿಸಿದ್ರು. ಆಗ ಅಭಿಮಾನಿಯೋರ್ವ ದರ್ಶನ್ ಸುದೀಪ್ ಜೊತೆಗಿರುವ ಫೋಟೋ ಹಾಕಿ ನಿಮ್ಮ ಅನಿಸಿಕೆ ಏನು ಎಂದು ಕೇಳಿದ್ದ. ದರ್ಶನ್ಗೆ ಯಾವಾಗಲೂ ಒಳ್ಳೆಯದನ್ನೇ ಬಯಸುತ್ತೇನೆ ಎಂದು ಸುದೀಪ್ ಹೇಳಿದ್ದಾರೆ. ಆ ಮೂಲಕ ಸ್ಟಾರ್ ವಾರ್ಗೆ ತೆರೆ ಎಳೆದಿದ್ದಾರೆ. ಪ್ರವೀಣ್ ಸಲಗನಹಳ್ಳಿ, ಫಿಲ್ಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಸ್ಯಾಂಡಲ್ವುಡ್ನಲ್ಲಿ ಸ್ಟಾರ್ ವಾರ್ ಜೋರಾಗಿ ನಡೀತಾ ಇದೆ. ಸುದೀಪ್ ಅಭಿಮಾನಿಗಳು, ದರ್ಶನ್ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ತರಹೇವಾರಿ ಕಮೆಂಟ್ಗಳನ್ನ ಮಾಡುವ ಮೂಲಕ ಹೊಡೆದಾಡ್ಕೋತಾ ಇದ್ದಾರೆ. ಆದ್ರೆ ಈ ಎಲ್ಲಾ ರೀತಿಯ ಗೊಂದಲ ಗಲಾಟೆಗಳಿಗೆ ಕಿಚ್ಚ ಸುದೀಪ್ ತೆರೆ ಎಳೆದಿದ್ದಾರೆ. ಯಾವ ರೀತಿ ನೀವೇ ನೋಡಿ. ಕಳೆದ ಕೆಲ ದಿನಗಳಿಂದ ಸ್ಟಾರ್ ವಾರ್ ಸ್ಯಾಂಡಲ್ವುಡ್ನಲ್ಲಿ ಸಖತ್ ಸೌಂಡ್ ಮಾಡುತ್ತಿದೆ. ಯಾವ್ಯಾವುದೋ ಹೇಳಿಕೆ, ಕಮೆಂಟ್ಗಳನ್ನ ಎಲ್ಲೆಲ್ಲೋ ಲಿಂಕ್ ಮಾಡಿ ಚಂದನವನದಲ್ಲಿ ಸದ್ಯ ಇದುವೇ ಬಹುದೊಡ್ಡ ಚರ್ಚೆಯ ವಿಷಯ ಎನ್ನುವಂತಾಗಿದೆ. ಇದೀಗ ದರ್ಶನ್ ಪತ್ನಿ ಸಮರ ಶುರು ಮಾಡೇ ಬಿಟ್ರಾ ಎನ್ನುವಂತಹ ಪ್ರಶ್ನೆ ಮೂಡಿದೆ. ಸಮರ ಶುರು ಮಾಡಿಯೇ ಬಿಟ್ರಾ ದರ್ಶನ್ ಪತ್ನಿ? ಸಿಸಿಬಿ ಮುಖ್ಯಸ್ಥರಿಗೆ ದೂರು ಕೊಟ್ಟ ವಿಜಯಲಕ್ಷ್ಮಿ. ಹೌದು, ದರ್ಶನ್ ಪತ್ನಿ ದೊಡ್ಡ ಹೆಜ್ಜೆ ಇಟ್ಟಿದ್ದು ಸಿಸಿಬಿ ಮುಖ್ಯಸ್ಥ ಅಜಯ್ ಹಿಲೋರಿಗೆ ದೂರು ಕೊಟ್ಟಿದ್ದಾರೆ. ಡಿಸೆಂಬರ್ 23ರಂದು ಸಂಜೆ ಪತಿ ದರ್ಶನ್ನ ಜೈಲಿನಲ್ಲಿ ಭೇಟಿ ಮಾಡಿ ಬಂದ ಬೆನ್ನಲ್ಲೇ ವಿಜಯಲಕ್ಷ್ಮಿ ಸಿಸಿಬಿಗೆ ದೂರು ನೀಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಅವಹೇಳನ ವಿಚಾರಕ್ಕೆ ದೂರು ನೀಡಿದ್ದಾರೆ ಎನ್ನಲಾಗುತ್ತಿದೆ. 150ಕ್ಕೂ ಹೆಚ್ಚು ಕಮೆಂಟ್ಗಳನ್ನ ಫೋಟೋ ಸಮೇತ ವಿಜಯಲಕ್ಷ್ಮಿ ದೂರು ನೀಡಿದ್ದಾರಂತೆ. ದೂರು ನೀಡಲು ಬನಶಂಕರಿ ಠಾಣೆಗೆ ತೆರಳಿದ್ದ ವಿಜಯಲಕ್ಷ್ಮಿಗೆ ಸೈಬರ್ ಠಾಣೆಗೆ ಹೋಗಿ ಎಂದು ದೂರು ನೀಡಲು ಬನಶಂಕರಿ ಪೊಲೀಸರು ತಿಳಿಸಿದರು. ಆದ್ದರಿಂದ ಅಲ್ಲೇ ದೂರು ನೀಡಲಾಗಿದೆ. ದರ್ಶನ್ ಸುದೀಪ್ ಒಳ್ಳೆಯ ಸ್ನೇಹಿತರು. ನನಗಿಲ್ಲ ಅನ್ಸುತ್ತೆ ಕಣೋ, ನಂಗೆ ಆನೆಸ್ಟ್ಲಿ ಇಲ್ಲ ಅನ್ಸುತ್ತೆ. ಐ ಡೋಂಟ್ ಥಿಂಕ್ ದೇರ್ಸ್ ಎನಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಇಟ್ಸ್ ಆಲ್ ಕ್ರಿಯೇಟೆಡ್ ಅನ್ಸುತ್ತೆ. ಆದಷ್ಟು ಬೇಗ ಅದನ್ನ ರಿಸಾಲ್ವ್ ಆಗಲಿ. ದರ್ಶನ್ ಸುದೀಪ್ ಯಾವತ್ತಿಗೂ ಜೋಡೆತ್ತು. ಸ್ಟಾರ್ ವಾರ್ ಅಂತ ಬರಲ್ಲ. ಈ ಪ್ರಾಬ್ಲಮ್ ಏನಾಗಿದೆ, ಪೈರಿಸಿ ಮಾಡ್ತಾರೆ ಅಂತ ನಾನು ಅವಾಗಲೇ ಹೇಳಿದೆ. ಒಬ್ಬ ಆಲ್ರೆಡಿ ನನಗೆ ವಾಟ್ಸ್ಆಪ್ ಅಲ್ಲಿ ಕಳಿಸಿದ್ರು. ಅದರಲ್ಲಿ ಡೆವಿಲ್ ಇದಿದೆ ಅಂಡ್ ಮಾರ್ಕ್ ಇದೆ. ಆಲ್ರೆಡಿ
ಸೆಕೆಂಡ್ ಡೆವಿಲ್ ರಿಲೀಸ್ ಆಗಿದೆ. ಸೊ ಆ ಸಿನಿಮಾನು ಇದೆ, ಆಲ್ರೆಡಿ ಮಾರ್ಕ್ ಇದೆ, ಅದರಲ್ಲಿ ಕಮಿಂಗ್ ಅಂತ ಹಾಕಿದ್ದಾನೆ, ಲೆಕ್ಕಕಳಿ ಹೆಂಗ್ ಹಾಕಿದ್ದಾರೆ ಅಂತ 45 ಇದೆ. ಅಂದ್ರೆ ಈ ತರ ಅಂದ್ರೆ ಪೈರಿಸಿ ಬಗ್ಗೆ ಪೈರಿಸಿ ಬಗ್ಗೆ ಯುದ್ಧಕ್ಕೆ ಹೇಳಿದ್ರು ಸುದೀಪ್ ಅವರು. ಅದನ್ನ ಬೇರೆಯವರೆಲ್ಲ ಕಲ್ಪನೆ ಮಾಡ್ಕೊಂಡು ಏನ್ ಮಾಡ್ತಾರೆ, ವಾರ್ ಅಂತ. ಖಂಡಿತವಾಗ್ಲೂ ವಾರ್ ಇಲ್ಲ, ಎಲ್ಲಾರು ನಮ್ಮಲ್ಲೆಲ್ಲ ಒಗ್ಗಟ್ಟಾಗಿ ಚೆನ್ನಾಗಿದ್ದೀವಿ, ಎಲ್ಲ ಒಂಥರ ಜೋಡೆತ್ಗಳಿದ್ದಂಗೆ ಇದ್ದೀವಿ ಎಲ್ಲರೂ. ಸುದೀಪ್ ಆಸ್ಕ್ ಮೀ ಎನಿಥಿಂಗ್ ಆರಂಭಿಸಿದ್ರು. ಆಗ ಅಭಿಮಾನಿಯೋರ್ವ ದರ್ಶನ್ ಸುದೀಪ್ ಜೊತೆಗಿರುವ ಫೋಟೋ ಹಾಕಿ ನಿಮ್ಮ ಅನಿಸಿಕೆ ಏನು ಎಂದು ಕೇಳಿದ್ದ. ದರ್ಶನ್ಗೆ ಯಾವಾಗಲೂ ಒಳ್ಳೆಯದನ್ನೇ ಬಯಸುತ್ತೇನೆ ಎಂದು ಸುದೀಪ್ ಹೇಳಿದ್ದಾರೆ. ಆ ಮೂಲಕ ಸ್ಟಾರ್ ವಾರ್ಗೆ ತೆರೆ ಎಳೆದಿದ್ದಾರೆ. ಪ್ರವೀಣ್ ಸಲಗನಹಳ್ಳಿ, ಫಿಲ್ಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.